ಹೇ ಗೈಸ್, ಎಪಿಸೋಡ್ನಲ್ಲಿ ಹೀರೋಯಿನ್ ಬಂದು ಅವಳು ನಾವೆಲ್ ಬರೀತಿರ್ತಾಳಲ್ವಾ, ಆ ನಾವೆಲ್ನ ಅಪ್ಲೋಡ್ ಮಾಡೋಣವಾ ಬೇಡವಾ ಅಂತ ಥಿಂಕ್ ಮಾಡ್ತಿರ್ತಾಳೆ. ಅಗೇನ್ ನಾವೆಲ್ ಒಳಗಡೆನೆ ಹೋದ್ರೆ ಮಿಸ್ಟರ್ ಯುನ ಕರ್ಕೊಂಡು ಹೀರೋ ಅಲ್ಲಿಂದ ಹೋಗ್ಬೇಕಾದಾಗ ಅವನ ಅಗೇನ್ ತಿರುಗ್ಬಿಟ್ಟು ನೀನು ದೂರನೇ ಇರು ಅಂತ ಜಂಗ್ನೆ ನೋಡಿ ಹೇಳ್ತಾರೆ. ಅಲ್ಲಿಗೆ ಎಪಿಸೋಡ್ ಮುಗ್ದಿತ್ತು. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ಮೂವೀಸ್ ಮತ್ತು ಡ್ರಾಮಾಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಯಾರಾದರೂ ಈ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋನು ಅವ್ರ ಮನೆ ಬಿಟ್ಬಿಟ್ಟು ಆಚೆ ಬರ್ತಾರೆ. ಹೀರೋ ಮನೆ ಮತ್ತು ಹೀರೋಯಿನ್ ಮನೆ ಅಕ್ಕಪಕ್ಕದಲ್ಲೇ ಇರುತ್ತಲ್ವ, ಆದ್ರಿಂದ ಹೀರೋಯಿನ್ ಬಂದು ನೋಡ್ತಿರ್ತಾಳೆ. ಏನು ಅವ್ರು ಇದೇ ಟೈಮ್ಗೆ ಹೋಗ್ತವ್ರೆ, ನಾನು ಇದೇ ಟೈಮ್ಗೆ ಹೋಗ್ತಿದ್ದೀನಲ್ಲ, ಇವರಿಂದನೇ ನಾನು ಯಾವಾಗಲೂ ಹೋಗ್ಬೇಕಾ, ಇವರು ಟೀಚರ್ ತಾನೇ, ಸ್ವಲ್ಪ ಬೇಗ ಹೋಗೋಕ್ಕಾಗಲ್ವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಇವರಿಂದೇ ಬೇರೆ ಹೋಗ್ಬೇಕಾ ನಾನು ಅಂತ. ಹೀರೋನು ಈ ಕಡೆ ಹೋಗ್ತಿರ್ತಾರೆ. ಅವರಂತೂ ಸಿಂಪ್ಲಿಯಾಗಿ ಸೈಲೆಂಟಾಗಿ ಹೋಗ್ತಿರ್ತಾರೆ. ಹೀರೋನು ಅವರಿಂದನೇ ಅವ್ರನ್ನ ನೋಡ್ಕೊಂಡೇ ಹೋಗ್ತಿರ್ತಾಳೆ. ದಿಢೀರಂತ ಒಂದು ಜಾಗದಲ್ಲಿ ಹೀರೋ ಸ್ಟಾಪ್ ಆಗಿಬಿಡ್ತಾರೆ. ಹಾಗೆ ಅವ್ರ ಮುಖದ ಮೇಲೆ ಏನೋ ಕೈ ಹಿಡ್ಕೊಂಡು ನೋಡ್ತಾರೆ. ಹೀರೋಯಿನ್ಗಂತೂ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಹಾಗೆ ಹೀರೋ ಅಂತೂ ಕೈನ ನೋಡಿ ಕಿರ್ಚಾಡ್ತಿರ್ತಾರೆ. ಹಾಗೆ ತತಕ ಪತಕ ಅಂತ ಡ್ಯಾನ್ಸ್ ಮಾಡಿ ಕೆಳಗಡೆನೋ ಬಿದ್ದೋಯ್ತಾರೆ. ಇದನ್ನ ನೋಡಿದ ಹೀರೋಯಿನ್ಗಂತೂ ಗಾಬರಿ ಆಗಿಬಿಡುತ್ತೆ. ಏನು ಮಾಡ್ಬೇಕಂತ ನೋಡಿ ಗೊತ್ತಾಗಲ್ವಲ್ಲ. ಅದರಿಂದ ಮಿಸ್ಟರ್ ಗಾ ಅಂತ ಓಡ್ ಬಂದ್ಬಿಟ್ಟು ಮಿಸ್ಟರ್ ಗಾ ಏನಾಯ್ತು ಅಂತ ಹೀರೋನ ಎಬ್ಬಿಸೋಕೆ ಪ್ರಯತ್ನ ಪಡ್ತಾಳೆ. ಆಗ ತಿರುಗಿಸಿ ನೋಡಿದ್ರೆ ಹೀರೋ ಮುಖದ ಮೇಲೆ ಪಾರಿವಾಳ ಬಂದ್ಬಿಟ್ಟು ಪಿಕ್ಕ ಮಾಡಿಬಿಟ್ಟೈತಿ. ಇದನ್ನ ನೋಡಿದ ಹೀರೋಯಿನ್ ಬಂದು ಅಯ್ಯೋ, ಏನು ಪಾರಿವಾಳ ಪಿಕ್ಕ ಮಾಡಿಬಿಟ್ಟೈತಾ, ಇದಕ್ಕೆ ಇಷ್ಟೊಂದು ರಿಯಾಕ್ಷನ್ ಅಂತ ಅವಳ ಹತ್ರ ಇರೋ ಟಿಶ್ಯೂ ಪೇಪರ್ನ ತೆಗೆದು ಹಾಗೆ ಹೀರೋ ಫೇಸಲ್ಲಿರೋ ಆ ಪಿಕ್ಕನ ಒರೆಸ್ತಿರ್ತಾಳೆ. ಅಯ್ಯೋ ಮಿಸ್ಟರ್ ಗಾ ಎದ್ದೇಳ್ರಿ ಅಂತ ಎಬ್ರಿಸಿದ್ರು ಎದ್ದೇಳಲ್ವಾ. ಅದರಿಂದ ಅವ್ರಿಗೆ ಉಸಿರಾಯ್ತೋ ಇಲ್ವಾ ಅಂತ ನೋಡ್ತಾಳೆ. ಉಸಿರು ಬೇರೆ ಇರಲ್ವಾ. ಅಯ್ಯೋ ಏನಾಯ್ತು, ಯಾರಾದರೂ ಇದ್ದಾರಾ ಇಲ್ವಾ ಅಂತ ಸುತ್ತಮುತ್ತಲೂ ನೋಡ್ತಿರ್ತಾಳೆ, ಯಾರನ್ನಾದ್ರೂ ಹೆಲ್ಪ್ ಕರೆಯೋದ ಅಂತ. ಆಮೇಲೆ ಅವಳೇ CPR ಎಲ್ಲ ಮಾಡ್ತಿರ್ತಾಳೆ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ ಇವಾಗ ಅಂತ ತಲೆ ಬೇರೆ ಕೆಡಿಸ್ಕೊಳ್ತಿರ್ತಾಳೆ. ಆಗ ಸರಿ ಆಯಿತು, ನಾವೇ ಹೀರೋಗೆ ಉಸಿರು ಕೊಡೋಣ ಅಂತ. ಸರಿ ಇವಾಗ ಏನೂ ಆಗಲ್ಲ, ಕಮನ್ ಯೂಜು ಅಂತ ತನಿಗೆ ತಾನೇ ಇದು ಮಾಡ್ಕೊಳ್ತಾಳೆ. ಅಷ್ಟೊತ್ತಿಗೆ ಹೀರೋನು ಎದ್ದುಬಿಡ್ತಾರೆ. ಅದನ್ನು ನೋಡಿ ಇವಳಿಗೆ ಭಯನೇ ಆಗಿಬಿಡುತ್ತೆ. ಯಪ್ಪ ಮಿಸ್ಟರ್ ಗಾ ಎದ್ಬಿಟ್ರಾ ಅಂತ ಇವಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಗ್ತಿರುತ್ತೆ. ಮಿಸ್ಟರ್ ಗಾ ನಿಮ್ಗೇನೂ ಆಗಿಲ್ಲ ತಾನೇ ಅಂತ ನಾಗವಲ್ಲಿ ಥರ ಬಂದು ಕೇಳ್ತಿರ್ತಾಳೆ. ಆಗ ಹೀರೋ ಯಾರಪ್ಪ ಇದು ಅಂತ ಕೇಳಿದಾಗ ಮಿಸ್ಟರ್ ಗಾ ಗೊತ್ತಾಗ್ಲಿಲ್ವಾ, ನಾನೇ ಯೂಜು ಅಂತ ಅವಳೇ ಹೇಳ್ತಾಳೆ. ಬಟ್ ಹೀರೋಗೆ ಬಂದ್ಬಿಟ್ಟು ಕನ್ನಡಕ ಇಲ್ದಿರೋ ಕಾರಣ ಅವ್ರಿಗೆ ಬ್ಲರ್ರಾಗಿ ಕಾಣಿಸ್ತಿರುತ್ತೆ. ಆದ್ರೂ ಹೀರೋ ಅವ್ರ ಕೊಬ್ಬನ್ನ ಬಿಡದೆ ಮತ್ತೆ ಅವ್ರ ಕರ್ಚಿಫ್ನ ತಗೊಂಡು ತಾನೇ ಒರೆಸ್ಕೊಳ್ತಿರ್ತಾರೆ. ಏನು ಮಾಡ್ತಿದ್ಯಾ ನೀನು ಇಲ್ಲಿ ಅಂತ ಕೇಳಿದಾಗ ಮಿಸ್ಟರ್ ಗಾ ಏನು ಮಾತಾಡ್ತಿದ್ದೀರಾ ನೀವು, ನಿಮ್ಮ ಜೀವನನ ಕಾಪಾಡಿದ್ದು ನಾನು, ನನ್ನನ್ನು ನೋಡ್ಬಿಟ್ಟು ಈ ರೀತಿಯೆಲ್ಲ ಕೇಳ್ತೀರ. ಜಸ್ಟ್ ಒಂದು ಪಾರಿವಾಳ ನಿಮ್ಮ ಮಕ್ಕದ ಮೇಲೆ ಪಿಕ್ಕ ಮಾಡ್ತಪ್ಪ, ಅದಕ್ಕೆ ಇಷ್ಟೊಂದು ರಿಯಾಕ್ಷನ್ ಅಂದಾಗ ನಿನಗೇನು ಗೊತ್ತು, ಪಾರಿವಾಳ ಪಿಕ್ಕ ಮಾಡಿದ್ರೆ ಅದರಿಂದ ಏನೇನೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಏನೇನೆಲ್ಲ ಡಿಸೀಸ್ ಬರುತ್ತೆ ಅಂತ ನಿನಗೆ ಗೊತ್ತಾ ಅಂತ ಅವಳ ನೋಡಿ ಕೇಳಿದಾಗ ಅವಳು ತಪ್ಪು ಕೇಳಿದ್ದು ನನ್ನ ತಪ್ಪು ಅಂತ ಮಕ್ಕನ ಒಂಥರ ಸಿಂಗಡಿಸ್ಕೊಳ್ತಾಳೆ. ಆಗ ಹೀರೋನು ಏನೋ ಹುಡುಕಾಡ್ತಿರ್ತಾರೆ. ಏನಪ್ಪ ಹುಡುಕಾಡ್ತಿದ್ದಾರೆ ಅಂತ ಹೀರೋನ್ ನೋಡಿ ಕೇಳ್ತಾಳೆ. ಮಿಸ್ಟರ್ ಗಾ ಏನಾದರೂ ನೀವು ಕಳೆದಾಕಿದ್ರಾ ಅಂದಾಗ ಅವ್ರು ತಿರುಗ್ತಾರಲ್ವ, ಆವಾಗ ಅವಳಿಗೆ ಗೊತ್ತಾಗುತ್ತೆ ಅವ್ರ ಸ್ಪೆಕ್ಸ್ ಕಾಣಿಸ್ತಿಲ್ಲ ಅಂತ. ಅದರಿಂದ ಇವಳೇ ಹೋಗಿ ಹುಡುಕ್ತಿರ್ತಾಳೆ. ಹೀರೋನ ಒಂದು ಜಾಗದಲ್ಲಿ ಹೋಗಿ ಕುತ್ಕೊಳ್ತಾನೆ. ಈ ರೀತಿ ಅವಳು ಹುಡುಕ್ಬೇಕಾದಾಗ ಒಂದ್ರದ ಮೇಲೆ ಬಂದ್ಬಿಟ್ಟು ಕಾಲಿಕ್ಕೆ ಬಿಡ್ತಾಳೆ. ನೋಡಿದ್ರೆ ಅದರಲ್ಲಿ ಹೀರೋ ಸ್ಪೆಕ್ಸ್ ಇರುತ್ತೆ. ಆದರೆ ಅವಳು ಹೀರೋ ಹತ್ರ ಹೇಳಲ್ಲ. ಆಗ ಹೀರೋ ಏನದು ಸೌಂಡು, ನೀನೇನಾದರೂ ಮಿಸ್ ಆಗಿ ನನ್ನ ಸ್ಪೆಕ್ಸ್ ಮೇಲೆ ಕಾಲಿಕ್ಬಿಟ್ಟ ಅಂತ ಅವಳ ಹತ್ರ ನೋಡಿ ಕೇಳಿದಾಗ ಅವಳು ಅಂತಾಳೆ ಇಲ್ಲವಲ್ಲ ಸರ್, ಇಲ್ಲ ಆ ಥರ ಎಲ್ಲ ಏನಿಲ್ಲ, ಕಡ್ಡಿ ಅದು ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಆಗ ಹೀರೋ ಸರಿ ಟೈಮ್ ಎಷ್ಟು ಅಂತ ಕೇಳಿದಾಗ ಟೈಮ್ನ ಹೇಳ್ತಾಳೆ. ಅದೇ ಟೈಮ್ಗೆ ಅವಳ ಕನ್ನಡಕನ ಬ್ಯಾಗ್ ಒಳಗಡೆನೂ ಮಡಿಕೊಳ್ತಾಳೆ. ಆಗ ಹೀರೋ ಸರಿ ಆಯಿತು ಬಾ, ಸ್ವಲ್ಪ ಅವನಿಗೆ ಕಾಲ್ ಮಾಡಿಕೊಡು ಅಂತ ಹೇಳ್ತಾನೆ. ಅವಳು ಕಾಲ್ ಮಾಡಿ ಕೊಡ್ತಾಳೆ. ಈ ಥರ ನನ್ನ ಡೆಸ್ಕಲ್ಲಿ ಒಂದು ಸ್ಪೇರ್ ಗ್ಲಾಸಸ್ ಐತೆ, ತಗೋಬಾ, ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದಾಗ ಅವರು ಆ ಜಾಗಕ್ಕೆ ಬಂದ್ಬಿಟ್ಟು ಆ ಸ್ಪೆಕ್ಸ್ನ ಹುಡುಕ್ತಿರ್ತಾರೆ. ಅವ್ರಂತೆ ಎಷ್ಟೇ ಹುಡುಕಿದ್ರು ಸಿಗಲ್ಲ. ಯಾಕಂದರೆ ಆ ಸ್ಪೆಕ್ಸ್ ಬಂದ್ಬಿಟ್ಟು ಹೀರೋನ ಹತ್ರ ಇರುತ್ತಲ್ವ. ಇವ್ರಿಗೆ ಬೇರೆ ಸ್ಕೂಲಿಗೆ ಟೈಮ್ ಆಗೋಯ್ತು. ಇವನು ಕರಿತಿರ್ತಾನೆ, ಸರಿ ಬನ್ನಿ ಟೈಮ್ ಆಗೋಯ್ತು ಅಂತ. ಈ ಕಡೆ ದಾಜು ಅದು ಪಕ್ಕ ಯಾರಾದರೂ ಎತ್ಕೊಂಡಿರ್ತಾರೆ ಅಂತ ಹೇಳ್ತಿರ್ತಾನೆ. ಈ ಕಡೆ ಹೀರೋಯಿನ್ಗಂತೂ ಉಸಿರೇ ಬರ್ತಿಲ್ಲ, ಯಾಕಂದರೆ ಅದನ್ನ ಮಡಿಕೊಂಡಿರೋದು ಅವಳೆ. ಈ ಕಡೆ ಎಲ್ಲರೂ ಸರಿ ಆಯಿತು ಸ್ಕೂಲಿಗಾದರೂ ಹೋಗೋಣ ಅಂತ ಅತ್ತೆ ಎಲ್ಲರೂ ಕೂತ್ಕೊಂಡು ಸೈಡಿಗೆ ತಿರುಗಿ ನೋಡಿದ್ರೆ ಹೀರೋಯಿನ್ ಅಂತೂ ನನಗೂ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಅನ್ನೋ ರಿಯಾಕ್ಷನಲ್ಲಿ ನಿಂತಿರ್ತಾಳೆ. ಆದ್ದರಿಂದ ಅವಳು ಆ ಕಾರ್ ಒಳಗಡೆ ಹತ್ತಿಸ್ಕೊಳ್ತಾರೆ. ಆಗ ಇದು ನೋಡಿ ದಾಜು ಅಂತಾನೆ, ಇಕ್ಕಟ್ಟಾಗ್ತಿದ್ಯಾ ಅಂತ ಅವಳ ನೋಡಿ ಕೇಳಿದಾಗ ಅವಳಂತಾಳೆ ಇಲ್ಲ ಸರ್, ಇಕ್ಕಟ್ಟೇನಿಲ್ಲ, ಲಿಫ್ಟ್ ಕೊಡೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಮೊಬೈಲ್ನ ತೆಗೆದು ಅವಳ ಫ್ರೆಂಡ್ ಗೆ ಮೆಸೇಜ್ ಆಗ್ತಿರ್ತಾಳೆ. ನಿನಗೊಂದು ವಿಷಯ ಗೊತ್ತಾ, ನಾನು ಬಂದ್ಬಿಟ್ಟು ಟೀಚರ್ಸ್ ಕಾರಲ್ಲಿದ್ದೀನಿ, ಅದೂ ಯೂನ್ ಮತ್ತು ದಾಜು ನಡುವೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವಳು ಏನಾಯಿತು, ಅದು ಹೇಗೆ ಸಂಭವಿಸ್ತು ಅಂದಾಗ ನಾನು ಬಂದ್ಬಿಟ್ಟು ಎಲ್ಲ ವಿಷಯನೂ ಸ್ಕೂಲಲ್ಲಿ ಹೇಳ್ತೀನಿ
ಅಂತ ಹೇಳ್ತಾಳೆ. ಈ ಕಡೆ ಹೀರೋ ಬಂದ್ಬಿಟ್ಟು ಸ್ವಲ್ಪ ನನ್ನ ಸೀಟ್ನ ಹಿಂದ್ಗಡೆ ಚಾಚ್ಕೊಳ್ತೀನಿ ಅಂತ ಹೇಳಿ ಹಿಂದ್ಗಡೆ ಚಾಚ್ಕೊಳ್ತಾರೆ. ಬಟ್ ಇವನು ಇದನ್ನು ಬಂದು ಏನೂ ಹೇಳೋದೇ ಇಲ್ಲ. ಹೀರೋ ಹಾಗೆ ಒಂದು ವಿಲನ್ ರಿಯಾಕ್ಷನ್ ಬೇರೆ. ಇದನ್ನು ಬಂದು ಹೀರೋಯಿನ್ ನೋಡ್ತಿರ್ತಾಳೆ. ನೋಡ್ದ ಇವ್ರು ಎಷ್ಟೇ ಮಾಡಿದ್ರು ಇವನು ಏನೂ ಹೇಳೋದೇ ಇಲ್ವಲ್ಲ ಅಂತ ಯೋಚಿಸ್ತಿರ್ತಾಳೆ. ಈ ಕಡೆ ಇವನಿಗೆ ಬಂದ್ಬಿಟ್ಟು ನಿದ್ದೆ ಎಳಿತಿರುತ್ತೆ. ಇದನ್ನ ಬಂದು ದಾಜು ನೋಡ್ತಾನೆ. ದಾಜು ಅಂತಾನೆ, ಏನು ನೀನು ನೈಟೆಲ್ಲ ನಿದ್ದೆ ಮಾಡಲಿಲ್ವಾ, ಏನು ಅವನೇ ತಾನೇ ನಿನಗೆ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳ್ತಿರ್ತಾನೆ. ಈಗಂತೂ ಸಿಟ್ಟು ಬಂದ್ಬಿಡುತ್ತೆ. ಪಾಪ ಜಂಗಿಗೆ ಒಂದೇ ಒಂದು ಕಿಕ್ ಕೊಡ್ತಾನೆ. ನಿನ್ನಿಂದನೇ ಅವ್ನು ನಿದ್ದೆ ಮಾಡಲಿಲ್ಲ, ನಿನಗೆ ಗೊತ್ತು ತಾನೆ ಅವ್ನು ಯಾವಾಗಲೂ ನಿದ್ದೆ ಹೋಯ್ತಾನೆ ಅಂತ, ನೀನು ಏನಕ್ಕೆ ಈ ಥರ ಮಾಡಿದೆ, ಅವನು ಅಂತಾನೆ ನಾನು ಬೇಕು ಬೇಕು ಅಂತ ಮಾಡಿಲ್ಲ ಅಂದಾಗ ನೀನೇ ಮಾಡಿರೋದು ಅಂತ ಹೇಳಬೇಕಾದಾಗ ಹೀರೋನ್ ಇದನ್ನೆಲ್ಲ ಕೇಳಿಸ್ಕೊಂಡು ಅವಳು ಫೇಸೆಲ್ಲ ರೆಡ್ಗಾಗ್ಬಿಡುತ್ತೆ. ಅಯ್ಯೋ ದೇವರೇ, ನನ್ನ ಕ್ಷಮಿಸು, ನಾನು ಎಲ್ಲನೂ ಬರಿತೀನಿ ಹೋಗ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಇದನ್ನು ಬಂದ್ಬಿಟ್ಟು ದಾಜುನು ನೋಡ್ತಿರ್ತಾನೆ. ರಿಯಾಕ್ಷನ್ ಅಮ್ಮ ಇದು ಅಂತ ನೋಡ್ಬೇಕಾದಾಗ ಈ ಕಡೆ ಇವನು ಏನಾದರೂ ಎ ಸಿನ ಆನ್ ಮಾಡಲ ಅಂದಾಗ ಹೀರೋನ್ ಎಲ್ಲ ಬೇಡ ಅಂತ ಹೇಳ್ತಾಳೆ. ಆಗ ಈ ಅಂತ 32 ಹಲ್ಲನ್ನ ಬೇರೆ ಬಿಡ್ತಿರ್ತಾಳೆ. ಸ್ಕೂಲು ಬಂದ್ಬಿಡ್ತು. ಇದನ್ನು ನೋಡಿ ಇವಳಿಗೆ ಭಯ ಆಗಿಬಿಡುತ್ತೆ. ಇವಳು ಈ ಥರ ಟೀಚರ್ಸ್ ಕಾರಲ್ಲಿ ಬರೋದು ಗೊತ್ತಾದರೆ ಅವ್ರ ಸ್ಕೂಲ್ ಮಕ್ಕಳು ಅವಳನ್ನ ಸರಿಯಾಗಿ ಚಾಚ್ತಾರಂತ ಗೊತ್ತಾಗಿ ಹಾಗೆ ಆ ಕಾರಲ್ಲೇ ಚಾಚ್ಕೊಬಿಡ್ತಾಳೆ. ಅವ್ರಿಗೂ ಏನು ಅರ್ಥನೇ ಆಗ್ತಿರಲ್ಲ, ಏನಕ್ಕೆ ಈ ಥರ ಮಾಡ್ತಿದ್ಯಾ ಅಂದಾಗ ಈ ರೀತಿ ನಾನು ನಿಮ್ಮ ಜೊತೆಗೆ ಬರೋದು ಗೊತ್ತಾಯ್ತಂದರೆ ಆ ಮಕ್ಕಳು ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಈ ಕಡೆ ಇವರಂತೂ ಜಾಂಬೀಸ್ಗಳು ಬಂದಂಗೆ ಬರ್ತವ್ರೆ. ಹೇಗಾದರೂ ನನ್ನ ಕಾಪಾಡ್ರಪ್ಪ ಅಂತ ಕೂಗಾಡ್ತಿರ್ತಾಳೆ. ಈ ಕಡೆ ಹೀರೋ, ಇವನ್ ಮತ್ತು ದಾಜು ಎಲ್ರೂ ಕಾರ್ ಬಿಟ್ಟು ಇಳಿದು ಬರ್ತಿರ್ತಾರೆ. ಅವರು ಸರಿ ಟೈಮ್ ಆಗೋಯ್ತಲ್ಲ ಅಂತ ಕ್ಲಾಸ್ ರೂಮ್ ಒಳಗಡೆನೂ ಹೋಗ್ಬಿಡ್ತಾರೆ. ಈ ಕಡೆ ಇವ್ರು ತುಂಬ ದೊಡ್ಡ ಸೆಲೆಬ್ರಿಟಿ ಅನ್ಕೊಬಿಟ್ಟವ್ರೆ. ಎಲ್ರಿಗೂ ಹಾಯ್ 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 ಹಲೋ 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 ಅನ್ಕೊಂಡು ಹೋಗ್ತವ್ರೆ. ಇಲ್ಲಿ ನೋಡಿದ್ರೆ ಜಂಗ್ ಬಂದ್ಬಿಟ್ಟು ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೀರೋನ್ ಎಲ್ಲಪ್ಪ ಹೋದ್ಲಂತ ನೋಡಿದ್ರೆ ಇನ್ನು ಅವಳು ಬಂದ್ಬಿಟ್ಟು ಆ ಕಾರಲ್ಲೇ ಇರ್ತಾಳೆ. ಅವಳ ಮೇಲೆ ಬೇರೆ ಕೋರ್ಟ್ನ ಹಾಕಿರ್ತಾರೆ. ಯಾರಪ್ಪ ಇದನ್ನ ಹಾಕಿದ್ರಂತ ನೋಡಿದ್ರೆ ಹೀರೋನೇ ಅವಳ ಆ ಥರ ಗೋಳಾಡೋದನ್ನ ನೋಡಿ ಅವಳ ಮೇಲೆ ಆ ಕೋರ್ಟ್ನ ಹಾಕ್ಬಿಟ್ಟು ಹೋಗಿರ್ತಾರೆ. ಈಗ ಇವಳು ಆ ಕೋರ್ಟ್ನ ಹಿಡ್ಕೊಂಡು ಹೋಗೋ ಕಡೆ ಅಂತ ಎಸ್ದು ಬಿಡ್ತಾಳೆ. ಏನೇ ಆಗಲಿ ಅವ್ರು ಬಂದ್ಬಿಟ್ಟು ನನ್ನ ಕಾಪಾಡಿದ್ರು ಅಂತ ಹೇಳಿ ಮತ್ತೆ 32 ಹಲ್ಲನ್ನ ಬಿಡ್ತಾಳೆ. ಅವ್ರು ಮಾತಾಡಿರೋದನ್ನ ನೆನೆಸ್ಕೊಂಡು ಇವಳಂತೂ ಇನ್ನೂ ಅದನ್ನೇ ನೆನ್ಸ್ಕೊಂಡು ಅವಳಿಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಆಗ ಸರಿ ಆಯ್ತು ಇಲ್ಲಿಂದ ಹೋಗೋದಂತ ಡೋರ್ ಓಪನ್ ಮಾಡ್ತಾಳೆ. ಕೆಳಗಡೆ ಬೀಳೋಕೆ ಹೋಗ್ಬಿಡ್ತಾಳೆ. ಬಟ್ ಹೀರೋ ಬಂದ್ಬಿಟ್ಟು ಅಷ್ಟೊತ್ತಿಗೆ ಕ್ಯಾಚ್ ಮಾಡಿಬಿಡ್ತಾರೆ. ತೊಲ್ಗ ಆ ಕಡೆ ಅಂತ ಬೇರೆ ದೂಕ್ಬಿಡ್ತಾರೆ. ಅವಳು ಹಾಗೆ ಹೀರೋನ ನೋಡ್ತಿರ್ತಾಳೆ. ಆಗ ಹೀರೋ ಸರಿ ಆಯಿತು ನೀನು ಆಚೆ ಬರ್ತೀಯಾ ಬರಲ್ವಾ ಅಂತ ಕೇಳಿದಾಗ ಅಕ್ಕ ಅವಾಗ ತಾನೇ ಮೆತ್ತಿಗೆ ಇಳಿದು ಬರ್ತಾಳೆ. ಆಗ ಹೀರೋ ಅಂತಾರೆ, ಸರಿ ಆಯಿತು ಒಂದು ವಿಷಯ ಕೇಳ್ತೀನಿ, ನೀನು ನಿಜವಾಗ್ಲೂ ನನ್ನ ಗ್ಲಾಸ್ ಮೇಲೆ ನೀನು ಕಾಲಿಕ್ಲಿಲ್ಲ ತಾನೆ ಅಂದಾಗ ಇಲ್ಲ ಸರ್, ನಾನು ಯಾಕೆ ಸರ್ ಆ ಥರ ಮಾಡಲಿ ಅಂತ ಹೇಳಿದಾಗ ಹೀರೋ ಅಂತಾನೆ, ಒಂದು ವೇಳೆ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ರೆ ಪಕ್ಕ ಪ್ರತಿದಿನವೂ ರಿಗ್ರೆಟ್ ಮಾಡ್ತೀಯ ಅಂತ ಹೇಳಿದಾಗ ನಿಜವಾಗ್ಲೂ ನಾನು ಮಾಡಿಲ್ಲ ಸರ್ ಅಂತ ಹೇಳ್ತಾಳೆ. ಸರಿ ಆಯಿತು ನಿಂದು ಎಸ್ಸೆ ಏನಾಯಿತು ಅಂದಾಗ ಬರಿತಿದ್ದೀನಿ ಸರ್ ಅಂತ ಹೇಳ್ತಾಳೆ. ಸರಿ ಆಯಿತು ಹೀರೋನು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಅವಳು ಹೋಗಿ ತೊಲಗು ನೀನು ಆ ಕಡೆ ಅಂದ್ಬಿಟ್ಟು ಹೀರೋ ಹೋದ್ಮೇಲೆ ಬೈತಿರ್ತಾಳೆ. ಈ ಕಡೆ ಹೀರೋನು ಕ್ಲಾಸ್ಗೆ ಹೋಗ್ತಾರೆ. ಹೋಗಾದ್ಮೇಲೆ ಸರಿ ಆಯಿತು ಒಳಗೆ ಬಾ ಅಂತ ಒಂದು ಹುಡುಗಿನ ಕರೀತಾರೆ. ನೋಡಿದ್ರೆ ವಿದೇಶದಿಂದ ಇವಾಗ ತಾನೇ ಟ್ರಾನ್ಸ್ಫರ್ ಆಗಿ ಈ ಸ್ಕೂಲಿಗೆ ಬಂದಿರ್ತಾಳೆ. ತಾನು ಅವಳ ಬಗ್ಗೆ ಹೇಳಿ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಹೇಳ್ತಾನೆ. ಆ ಹುಡುಗಿನೂ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ತಾನು ಇಲ್ಲಿಂದ ಬರ್ತಿರೋದು, ಹೇಗೆ ಈ ಸ್ಕೂಲಿಗೆ ಬಂದೆ ಅಂತ ಎಲ್ಲ ವಿಷಯನೂ ಹೇಳ್ತಾಳೆ. ಹೀರೋನು ಹೋಗಿ ಆ ಜಾಗದಲ್ಲಿ ಕುತ್ಕೊ ಅಂದಾಗ ಹೀರೋಯಿನ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಆ ಹುಡುಗಿ ಹತ್ರ ಹಾಯ್ ಬಾಯ್ ಅಂತ ಹೇಳ್ತಾರೆ. ಆಗ ಹೀರೋ ನೋಡಿದಾಗ ಅವ್ರಿಗಂತೂ ಫುಲ್ಲು ಕಣ್ಣು ನೋವ್ತಿರುತ್ತೆ. ಅದನ್ನು ಹೀರೋನ್ ಅಬ್ಸರ್ವ್ ಮಾಡಿಬಿಡ್ತಾಳೆ. ಈ ಕಡೆ ಆ ಹೊಸ ಹುಡುಗಿ ಜೆನಿ ಇಲ್ವಾ, ಅವಳು ಜಿಯಾ ಹತ್ರ ಮಾತಾಡ್ಸಕ್ಕಂತ ಹೋಯ್ತಾಳೆ. ಬಟ್ ಜಿಯಾ ಅವಳನ್ನ ಕ್ಯಾರೇನೇ ಅನ್ನಲಿಲ್ಲ, ಸೈಲೆಂಟಾಗಿರ್ತಾಳೆ. ಹೀರೋನು ಆ ಹುಡುಗಿನ ಸ್ವಲ್ಪ ನೋಡ್ಕೊಳ್ರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಎಲ್ಲ ಕ್ಲಾಸ್ ಮಕ್ಕಳು ಹೋಗಿ ಆ ಹೊಸ ಹುಡುಗಿ ಹತ್ರ ಮಾತಾಡಿಸ್ತಾರೆ. ನನ್ನ ಹೆಸರು ಇದು ಹಾಗೆ ಹೀಗೆ ಅಂತ ಒಬ್ಬೊಬ್ಬರೇ ಅವಳ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಹೇಗೆ ಈ ಸ್ಕೂಲಿಗೆ ಬಂದ್ಲು, ಹೇಗೆ ಸೆಲೆಕ್ಟ್ ಮಾಡಿದ್ಲು ಮಿಸ್ ಆಗಿ, ಅದನ್ನೆಲ್ಲನೂ ಹೀರೋಯಿನ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರ ಹತ್ರ ಹೇಳ್ಕೊಳ್ತಿರ್ತಾಳೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಸಪ್ರೇಟಾಗಿ ಬಂದು ಹೀರೋ ಸ್ಪೆಕ್ಸ್ ಇರುತ್ತಲ್ವ, ಅದು ಗಮ್ ಹಾಕಿ ಅಂಟಾಕ್ತಿರ್ತಾಳೆ. ಏನಪ್ಪ ಇದೊಂದು ಸ್ಪೆಕ್ಸಿಗೋಸ್ಕರನ ಅವ್ರ ಕಣ್ಣು ಅಷ್ಟೊಂದು ಇದಾಗ್ತೈತೆ ಅಂತ ಹೀರೋ ಬಗ್ಗೆ ಯೋಚಿಸ್ತಿರ್ತಾಳೆ. ಕಟ್ ಮಾಡಿದ್ರೆ ಈ ಕಡೆ ದಾಜು ಇಲ್ವಾ, ಅವ್ರ ಕ್ಲಾಸ್ನ ತಗೊಳ್ತಿರ್ತಾರೆ. ಆಗ ಹೀರೋಯಿನ್ ಬಂದ್ಬಿಟ್ಟು ಅದೇ ಟೈಮ್ಗೆ ಎಸ್ಸೆನ ಬರೀತಿರ್ತಾಳೆ. ಇದನ್ನು ಬಂದು ದಾಜು ಅಬ್ಸರ್ವ್ ಮಾಡಿಬಿಡ್ತಾರೆ. ಹೀರೋಯಿನ್ ಪಾಕದಲ್ಲಿ ಮೆತ್ತಗೆ ಬರ್ತಾರೆ. ಅಕ್ಕ ಅದನ್ನು ಅಬ್ಸರ್ವ್ ಮಾಡ್ದೇ ಬರಿತಾನೆ ಇರ್ತಾಳೆ. ಬಟ್ ಹೀರೋಯಿನ್ ಫ್ರೆಂಡ್ ಗೋಯ ಸರಿಯಾಗಿ ನಿದ್ದೆ ಹೊಡಿತಿರ್ತಾಳೆ. ಅದನ್ನು ಅಬ್ಸರ್ವ್ ಮಾಡಿದೆ ದಾಜು, ಏನು ನನ್ನ ಕ್ಲಾಸಲ್ಲಿ ನಾನು ಮಾಡೋ ಪಾಠನ ಅಬ್ಸರ್ವ್ ಮಾಡಿದೆ ನೀನು ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಈ ಕಡೆ ಹೀರೋಗಂತೂ ಫುಲ್ಲು ತಲೆನೋವ್ತಿರುತ್ತೆ. ಅದೇ ಟೈಮ್ಗೆ ಆ ಕಡೆ ಇವನು ಬರ್ತಾರೆ. ಹೇಗಿದೆ ಅಂದಾಗ ಇಲ್ಲ ಸ್ವಲ್ಪ ತಲೆ ಸುತ್ತದಂಗೆ ಐತೆ ಅಂತ ಹೇಳಿದಾಗ ಸರಿ ಓಕೆ ಅಂದ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾರೆ. ದಾಜುನು ಬಂದ್ಬಿಟ್ಟು ಇಲ್ಲಿ ನೋಡು, ನಿನ್ನ ಸ್ಟೂಡೆಂಟು ನಾನು ಮಾಡೋ ಕ್ಲಾಸಲ್ಲಿ ನಿನ್ನ ಸಬ್ಜೆಕ್ಟ್ನ ಬರಿತವಳೆ, ಏನು ನೀನೇ ವಿಚಾರಿಸ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಹೀರೋನು ಸರಿ ಆಯಿತು ಇದನ್ನು ಓದು ಅಂದಾಗ ಅವಳು ಸರ್ ಎಲ್ಲ ಟೀಚರ್ಸ್ ಇಲ್ಲೇ ಇದ್ದಾರೆ, ನಾನು ಹೇಗೆ ಓದಲಿ ಅಂದಾಗ ಹೀರೋ ಒಂದೇ ಒಂದು ಲುಕ್ಕು,
ಓದು ಅಷ್ಟೇ ಅಂತ ಕಣ್ಣಲ್ಲೇ ಎದುರಿಸ್ಬಿಟ್ರು. ಅವಳು ಬೇರೆ ಗತಿ ಇಲ್ದೇನೆ ಸ್ಟಾರ್ಟಿಂಗಲ್ಲಿ ಏನೋ ಅವ್ರ ಹತ್ರ ಸಾರಿ ಕೇಳೋ ಥರ ಓದ್ತಿರ್ತಾಳೆ. ಈ ಕಡೆ ಇವ್ರಿಗೆಲ್ರಿಗೂ ನಗು ಬರ್ತಿರುತ್ತೆ, ಈ ಹುಡುಗಿಗೆ ಇಷ್ಟೊಂದು ಟಾರ್ಚರ್ ಕೊಡ್ತವನಲ್ಲ ಅಂತ. ಅವಳು ಮೆತ್ತಿಗೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಹಾಗೆ ಹೇಗೆ ಅಂದ್ಬಿಟ್ಟು ಲಾಸ್ಟಿಗೆ ಚಾಡಿಕೋ ಥರ ಮಾತಾಡ್ತಿರ್ತಾಳೆ. ಆಗ ಹೀರೋನ ನೋಡಿ ಈ ಕಡೆ ಇವರೆಲ್ರೂ ನಗ್ತಿರ್ತಾರೆ. ಇವ್ರ ಕೈಗೆ ನಗು ತಡ್ಕೊಳಕ್ಕೆ ಆಗ್ತಿರಲ್ಲ. ಹೀರೋ ಅಂತಾನೆ, ಏನಮ್ಮ ಇದು ಅಪಾಲಜಿ ಲೆಟರಾ ಇಲ್ಲ ಕಂಪ್ಲೇಂಟ್ ಲೆಟರ್ ಅಂದಾಗ, ಸರ್ ಇಲ್ಲ ಇದು ಅಪಾಲಜಿ ಲೆಟರೇ ಅಂದ್ಬಿಟ್ಟು ಲಾಸ್ಟಿಗೆ ಸಾರಿ ಕೇಳ್ತಾಳೆ. ಆಗ ಹೀರೋ ಇವಳು ಮಾಡಿದ ತಪ್ಪಿಗೆ 2 ಪಾಯಿಂಟ್ಸ್ ಕಮ್ಮಿ ಮಾಡ್ತಾರೆ. ಆಮೇಲೆ ಏನಾದರೂ ಅನ್ಯಾಯ ಅನ್ನಿಸ್ತಿದ್ಯಾ ನಿನಗೆ ಅಂದಾಗ, ಇಲ್ಲ ಸರ್ ಅಂತ ಹೇಳ್ತಾಳೆ. ಸರಿ, ನೀನು ಬಂದ್ಬಿಟ್ಟು ನಿನ್ನ ಫ್ರೆಂಡ್ಸ್ನ ತುಂಬ ಟೇಕ್ ಕೇರ್ ಮಾಡ್ಕೊಂಡು ನೋಡ್ಕೊಳ್ತೀಯ, ಜಿಯಾನ ಟೇಕ್ ಕೇರ್ ಮಾಡ್ಕೊಂಡು ನೋಡ್ಕೊ. ಅವಳೇನಾದರೂ ಸ್ಕೂಲಿಗೆ ಬರಲಿಲ್ಲ ಅಂದರೆ ಅಬ್ಸೆಂಟ್ ಹಾಕಿದ್ರೆ ನಿಂದು 4 ಮಾರ್ಕ್ಸ್ ಕಟ್ಟಾಗುತ್ತೆ, ಅವಳದು 2 ಮಾರ್ಕ್ಸ್ ಕಟ್ಟಾಗುತ್ತೆ ಅಂದಾಗ ಹೀರೋನ್ಗಂತೂ ಜೀವ ಬಾಯಿಗೆ ಬಂದ್ಬಿಡ್ತು. ಸರ್ ಇದು ನ್ಯಾಯನೇ ಅಲ್ಲ ಅಂದಾಗ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ಬಿಡ್ತಾರೆ. ಇದನ್ನು ಬಂದ್ಬಿಟ್ಟು ಹೀರೋನ್ ಅವ್ರ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಬೇಕಾದಾಗ ಅವರಂತೂ ನಗ್ತಿರ್ತಾರೆ. ಏನು ಆ ಹುಡುಗಿಗೋಸ್ಕರ ನಿನಗೆ 4 ಮಾರ್ಕ್ಸ್ ಕಟ್ಟಾಗುತ್ತೆ, ಅವ್ರಿಗೆ ನೀನಂದರೆ ಇಷ್ಟ ಇಲ್ಲ ಅನಿಸುತ್ತೆ, ಮೋಸ್ಟ್ಲಿ ಅವರು ನೀನು ಬಂದ್ಬಿಟ್ಟು ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಥರ ಇದೆಯಾ ಅನಿಸುತ್ತೆ, ಹಾಗೆ ಹೀಗೆ ಹಾಗೆ ಅಂತ ಏನೇನೋ ಇಲ್ಲದೆ ಇರೋದಲ್ಲೇ ಹೇಳ್ತಾರೆ. ಆಗ ಗೋಯಾ ಬಂದು ಗಾಯ್ಸ್ ಒಂದು ವಿಷಯನ ನಾವು ಟ್ರೈ ಮಾಡೋದ ಅಂತ ಹೇಳ್ತಾಳೆ. ಈ ಕಡೆ ಹೀರೋನು ಕ್ಲಾಸ್ ರೂಮ್ ಒಳಗಡೆ ಬರ್ತಾನೆ. ಬಂದಿದ್ದ ತಕ್ಷಣವೇ ಹೀರೋನ ನೋಡಿ ಮಿಸ್ಟರ್ಗ ಇಲ್ಲಿ ನೋಡಿ ಹೀರೋನಿಗೆ ಬಂದ್ಬಿಟ್ಟು ಹುಷಾರಿಲ್ಲ ಅಂತ ಹೇಳ್ತಾಳೆ. ಆಗ ಹೀರೋನು ಮೆತ್ತಗೆ ಬರ್ತಿರ್ತಾನೆ. ಆಗ ಏನಾಯಿತು ಅಂತ ಅವಳನ್ನ ನೋಡ್ತಿರ್ಬೇಕಾದಾಗ ಅವಳಂತಾಳೆ, ಅಯ್ಯೋ ಮಿಸ್ಟರ್ಗ ನನ್ನ ಕೈಗಾಯ್ತಿಲ್ಲ, ಮಿಸ್ಟರ್ಗ ಅಯ್ಯೋ ನನಗೆ ಸಾಯಂಗಾಗ್ತಿದೆ ಅಂತ ಫುಲ್ಲು ನಾಟಕ ಮಾಡ್ತಾಳೆ. ಬಟ್ ಹೀರೋ ಅವಳ ಫೇಸ್ನೇ ಅಬ್ಸರ್ವ್ ಮಾಡ್ತಾರೆ. ಅಕ್ಕ ಹಚ್ಕೊಂಡಿರೋ ಲಕ್ಷಣ ಆ ಥರ ಪೌಡರ್ನ ಗೊಂಬೆಗೂ ಪೌಡರ್ ಆಗಿರುತ್ತೆ, ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಡ್ತಾರೆ. ಸರಿ ಆಯಿತು ಯೂಜು, ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಹೇಳಮ್ಮ ಅಂದಾಗ ಅವಳು ಹಾಗೆ ತಿರುಗಿ ಗೋಯನ ನೋಡ್ತಾಳೆ. ನನ್ನ ನೋಡ್ಬೇಡವಾ ಅಂತ ಅವಳ ಮಕನ ತಿರುಗಿಸ್ಕೊಳ್ತಾಳೆ. ಹೀರೋ ಒಂದೊಂದು ಕೇಳೋ ಕ್ವಶನ್ಗೂ ಆ ಕಡೆಯಿಂದ ಆನ್ಸರೇ ಬರಲ್ಲ. ನಾನು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಬರಲ್ಲ, ಈ ಥರ ಹುಷಾರಿಲ್ದಂಗೆ ನಾಟಕ ಮಾಡೋಕ್ಕೆ ಬರುತ್ತಾ ಅಂದಾಗ ಇವಳಿಗ ಮಕ್ಕ ಯಾಕಡೆ ಇಟ್ಕೊಳ್ಳೋಣಂತಲೇ ಗೊತ್ತಿರೋ ಕೋಪ ಬೇರೆ ಬರ್ತಿರುತ್ತೆ. ಹಾಗೆ ಅಗೇನ್ ಈ ನಾವೆಲ್ ಒಳಗಡೆ ಹೋದರೆ ಈ ಕಡೆ ಹೀರೋನು ಹೋಗ್ಬಿಟ್ಟು ಇವನ ಹತ್ರ ಮಾತಾಡಿಸ್ತಿರ್ತಾನಲ್ಲ, ಆವಾಗ ಕಟ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ನೋಡಿದ್ರೆ ಹೀರೋಯಿನ್ ಆ ನಾವೆಲ್ ಒಳಗಡೆನೆ ಬಂದಿರ್ತಾಳೆ. ಇಲ್ಲಿ ನೋಡು ಸಿಯಾನ್, ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನು ಹೇಳೋದು ಮಾತ್ರ ನೀನು ಹೇಳಬೇಕು, ನೀನು ಇಲ್ದೇ ಇರೋದೆಲ್ಲ ಹೇಳಂಗಿಲ್ಲ ಅಂತ. ಈ ಕಡೆ ಈ ನಾವೆಲ್ ಒಳಗಡೆ ಹೀರೋನ ಹಾಕಿ ರುಬ್ತಿರ್ತಾಳೆ. ಅವರಿಬ್ಬರಿಗೆ ವಾವ್ ನೀವಿಬ್ಬರು ಶಬಾಷ್ ಅಂತ ಹೇಳಿದಾಗ ಅವರು ಧನ್ಯವಾದಗಳಂತ ಹೇಳ್ತಿರ್ತಾರೆ. ಈ ಕಡೆ ಹೀರೋನ ಅವಳು ತುಂಬ ರುಬ್ತಿರ್ತಾಳೆ. ನಾನು ಹೇಳೋದೊಂದು ನೀನು ಮಾಡೋದೊಂದು ಅಂತ ಇಲ್ಲದೇ ಇರೋದೆಲ್ಲ ಹೇಳ್ತಾಳೆ. ಇಲ್ಲಿ ನೋಡು ದೇಹ ಮತ್ತು ಇವನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದಾಗ ಇವನಿಗೆ ಪಾಪ ಮಕ ಒಂಥರ ಆಗ್ತಿರುತ್ತೆ. ನಾನೇ ಇಲ್ಲಿ ರೈಟರ್, ನೀನೇ ಇಲ್ಲಿ ಟೀಚರ್ ಅಂತ ಹೇಳಕ್ಕೆ ಬರ್ತಾಳೆ. ಇಲ್ಲ ನಾನು ಇಲ್ಲಿ ರೈಟರ್, ನೀನು ಬರೀ ಇಲ್ಲಿ ಕ್ಯಾರೆಕ್ಟರ್ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇವರು ನೋಡ್ತಿರ್ತಾರೆ ಪಾಪ ಸಿಯಾನ್ ತುಂಬ ಸಪ್ಪಗೆ. ನೀನು ಇಲ್ಲದೇ ಇರೋದೆಲ್ಲ ಮಾಡಬೇಡ ಆಯಿತಾ ಅಂತ ಅವನಿಗೆ ಬೈದ್ಬಿಡ್ತಾಳೆ. ಯಾಕಂದರೆ ನೇರವಾಗಿ ಹೀರೋನ ಬೈಯೋಕ್ಕಾಗಲ್ವಲ್ಲ, ಆದ್ದರಿಂದ ಹೀರೋನ ಅವಳಿಗೆ ಪನಿಷ್ಮೆಂಟ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇವಳ ಮನಸ್ಸಲ್ಲಿ ಸಿಯೋನ್ ನಾನಿನ್ನ ಸುಮ್ಮನೆ ಬಿಡಲ್ವೋ ನೋಡು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಈ ಕಡೆ ಎಲ್ರೂ ಲಂಚ್ ಟೈಮಲ್ಲಿ ಲಂಚ್ ಮಾಡಬೇಕಾದಾಗ ಅವರು ಫುಡ್ ಬಗ್ಗೆ ಎಲ್ಲನೂ ಹೇಳ್ತಾರೆ. ಗೋಯಾನೋ ಅಂತಾಳೆ, ಇಲ್ಲಿ ನೋಡು ನಿನಗೇನಾದರೂ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಹ್ಞೂ ಹೌದು ಇದ್ದಾನೆ ಅಂತ ಹೇಳ್ತಾಳೆ. ಅವನಿಗೆ ಊರವನು ಹೇಗೆ ಅವ್ರು ಮೀಟ್ ಮಾಡಿದ್ರು ಎಲ್ಲ ವಿಷಯನೂ ಹೇಳ್ತಾಳೆ. ಹೀರೋನಿಗೆ ಬಂದ್ಬಿಟ್ಟು ಇದನ್ನೆಲ್ಲೋ ಕೇಳ್ದಂಗೆ ಐತಲ್ಲ ಅಂತ ಅನ್ನಿಸ್ತಿರುತ್ತೆ. ಆಗ ಹೀರೋನ್ ಅಂತಾಳೆ, ಸರಿ ಆಯಿತು, ನಿನ್ನ ಬಾಯ್ ಫ್ರೆಂಡ್ ಒಂದು ಫೋಟೋಗ್ರಾಫರ್ ಅಲ್ವಾ, ನಿನ್ನ ಹೇಗೆ ಅಪ್ರೋಚ್ ಮಾಡಿದ್ರು ಅಂತ ಕೇಳಿದಾಗ ಅವಳು ಹೇಗೆ ಅವ್ರು ಮೀಟ್ ಮಾಡಿದ್ರು, ಹೇಗೆ ತನ್ನ ಅಪ್ರೋಚ್ ಮಾಡಿದೆ ಎಲ್ಲ ವಿಷಯನೂ ಹೇಳ್ತಾಳೆ. ಹೀರೋನ್ ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ನಗ್ತಿರ್ತಾಳೆ. ಈ ಕಡೆ ಹೀರೋನು ಹೋಗಿ ಕಣ್ಣು ಚೆಕಪ್ ಮಾಡಿಕೊಂಡು ಸರಿ ಆಯಿತು ಮೆಡಿಕಲ್ ಸ್ಟೋರ್ಗಂತ ಹೋಗ್ತಿರ್ತಾರೆ. ಆ ಮೆಡಿಕಲ್ ಸ್ಟೋರಲ್ಲಿರೋದು ಹೀರೋನ್ ಅವ್ರ ಅಮ್ಮ. ಅವ್ರ ಅಮ್ಮನೂ ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಬಗ್ಗೆ ಎಲ್ಲನೂ ಹೀರೋ ಹತ್ರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಈ ಡ್ರಾಪ್ನ ನೀನು ಶೇಕ್ ಮಾಡ್ಕೊಂಡು ಹಾಕು ಅಪ್ಪ ಅಂತ ಹೇಳಬೇಕಾದಾಗ ಹೀರೋನು ಅದೇ ಜಾಗದಲ್ಲಿ ಹಾಕೊಳ್ತಿರ್ತಾರೆ. ಆಗ ಹೀರೋ ತುಂಬ ದೇವತೆ ಕಾಣಂಗೆ ಕಾಣ್ತಾರೆ. ಹೀರೋನವ್ರ ಅಮ್ಮ ಒಂದು ಕ್ಷಣ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಿರ್ತಾರೆ. ಆಗ ಅಯ್ಯೋ ಈ ಸುಮ್ಮನೆ ಕಣಪ್ಪ ನನಗೊಂದು ಜ್ಞಾಪನಕ್ಕೆ ಬಂತು ಅದಕ್ಕೆ ಅಂತ ಮ್ಯಾನೇಜ್ ಮಾಡ್ತಿರ್ತಾರೆ. ಆಗ ಹೀರೋನು ಟಫೆ ಕಾಮಿಕ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಹೀರೋಯಿನ್ ಬಂದು ಮಿಸ್ಟರ್ ಜಂಗ್ ಹತ್ರ ಆ ಫಾರ್ಮ್ನ ಇಸ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಹೀರೋನು ಬರ್ತಾರೆ. ಅವ್ರ ಕೈಯಲ್ಲಿರೋ ಆ ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್ಸ್.